ದುಃಖದಲ್ಲಿ ಕಳಿಬಾರ್ದು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ಸರ್ಕಾರ 3 ಎಕ್ಸಾಮ್ ಮಾಡಿದೆ. 3 ಎಕ್ಸಾಮ್ ಮಾಡಿದ್ರೂ ಕೂಡ ಫೇಲ್ ಆದಂತ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. 3 ಎಕ್ಸಾಮು ಪಾಸ್ ಆಗಕ್ಕಾಗ್ಲಿಲ್ಲ. ಕಾರಣ ಏನಂತಂದ್ರೆ ನಮ್ಮ ಪರೀಕ್ಷಾ ಒಂದು ವ್ಯವಸ್ಥೆ ಏನು 35 ಅಂಕನ ಒಂದು ಮಗು ತೆಗಿಬೇಕು ಕಡ್ಡಾಯವಾಗಿ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳು ಬಹಳ ಕಷ್ಟವನ್ನ ಎದುರಿಸಿ ಕಷ್ಟದಲ್ಲಿ ಸಿಲುಕಾಕೊಂಡು ಬಹಳಷ್ಟು ಮಕ್ಕಳು ಫೇಲ್ ಆಗಿ ಕೊನೆಗೆ ತಮ್ಮ ಜೀವನಗಳನ್ನ ಬೇರೆ ದಿಕ್ಕಿಗೆ ಆಲೋಚನೆಗಳನ್ನು ಮಾಡ್ತಾರೆ. ಬೇರೆ ಆಲೋಚನೆಗಳನ್ನು ಮಾಡಿ ಸಾಮಾಜಿಕವಾಗಿ ಅವರ ಜೀವಿತಗಳು ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯನ್ನ ನಾವು ನೋಡಿದ್ದೇವೆ. ಹಾಗಾಗಿ ಅನೇಕ ವರ್ಷಗಳಿಂದ ಈ ಒಂದು ಸಮಸ್ಯೆ ಏನ್ ಮಕ್ಕಳು ಇವತ್ತು 35 ಅಂಕ ಗಳಿಸುವಲ್ಲಿ ಫೇಲ್ ಆಗ್ತಾ ಇದ್ದಾರೆ. 2 ಮಾರ್ಕ್ ಕಡಿಮೆ ಬಂದರೂ ಕೂಡ ಮಗು ಒಂದು ಫೇಲ್ ಅಂತನ್ನೋ ಒಂದು ಪಟ್ಟಣ ಕಟ್ಕೊಳ್ಬೇಕಾಗಿದೆ. ಇವೆಲ್ಲವುಗಳಿಂದ ಮಕ್ಕಳನ್ನ ತಪ್ಪಿಸಿ ಅವರು ಫೇಲ್ ಅನ್ನುವಂಥ ಒಂದು ಪದವಿಯನ್ನು ಅವರು ಹೊಂದ್ಕೊಳ್ದೆ ಅವರು ಯಶಸ್ಸಿನಿಂದ ವಿದ್ಯಾಭ್ಯಾಸನ ಮುಗಿಸಿ ಮುಂದೆ ಸಾಗಲಿಕ್ಕೆ ಪ್ರೋತ್ಸಾಹದಾಯಕ ಆಗ್ಬೇಕಂತೇಳಿ ಬೇರೆ ದೇಶದ ಬೇರೆ ಕೇಂದ್ರ ಪಠ್ಯಕ್ರಮಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು, ಕೇಂದ್ರ ಪಠ್ಯಕ್ರಮವನ್ನು ಓದ್ತಾ ಇರ್ತಕ್ಕಂಥ ಮಕ್ಕಳ ಪದ್ಧತಿ ರಾಜ್ಯ ಪಠ್ಯಕ್ರಮದಲ್ಲೂ ಓದ್ತಾ ಇರುವಂತ ಮಕ್ಕಳಿಗೆ ಅದು ಅಳವಡಿಕೆ ಆದ್ರೆ ಖಂಡಿತವಾಗಿ ಮಕ್ಕಳು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ. ರಾಜ್ಯ ಪಠ್ಯಕ್ರಮದ ಮಕ್ಕಳಿಗೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಅನೇಕ ಸಾಹಿತಿಗಳು, ಅನೇಕ ಪ್ರಜ್ಞಾವಂತರು, ಶಿಕ್ಷಣ ತಜ್ಞರು, ಅನೇಕ ಎಲ್ಲ ರಾಜಕೀಯ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳವರು ನಾಯಕರುಗಳು ಕೂಡ ಏನು ಶಿಕ್ಷಣ ಕ್ಷೇತ್ರದಿಂದ ಚುನಾಯಿತರಾಗಿ ಹೋದಂಥ ಅನೇಕ ರಾಜಕೀಯ ಪಕ್ಷಗಳ ನಾಯಕರುಗಳು ಕೂಡ ಇದರಲ್ಲಿ ಸೇರಿ ದುಂಡು ಮೇಜಿನ ಒಂದು ಸಭೆಗಳನ್ನು ನಡೆಸಿ ಅನೇಕ ಸಭೆಗಳನ್ನು ನಡೆಸಿ ಸಭೆಗಳ ಮೇಲೆ ಸಭೆಗಳ ಇದಕ್ಕೆ ಪೂರಕವಾಗಿ ಒಂದು ಆಳವಾದಂಥ ಅಧ್ಯಯನವನ್ನು ಮಾಡಿ ಏನು ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿ ಏನು ಕ್ರಮ ಇದೆ, ಬೇರೆ ಕೇಂದ್ರ ಇದು ಪಠ್ಯಕ್ರಮಗಳನ್ನು ಅನುಸರಿಸತಕ್ಕಂಥ ಶಾಲೆಗಳಲ್ಲಿ ಯಾವ ಪದ್ಧತಿ ಇದೆ, ನಮ್ಮ ರಾಜ್ಯದಲ್ಲಿ ಮಕ್ಕಳು ಓದ್ತಾ ಇರುವಂಥ ಮಕ್ಕಳಿಗೆ ಯಾಕೆ ಈ ರೀತಿ ಇದೆ, ಮತ್ತೆ ಅದರಿಂದ ಕನಿಷ್ಠ ಅಂದ್ರೆ ಒಂದು ವರ್ಷದಲ್ಲಿ 7-8 ಲಕ್ಷ ಜನ ಮಕ್ಕಳಿಗೆ ಇದರಿಂದ ಅನ್ಯಾಯ ಆಗ್ತಾ ಇತ್ತು. ಏನು 35 ಮಾರ್ಕ್ಸ್ ಪದ್ಧತಿಯನ್ನು ತಗೋಬೇಕು ಅನ್ನುವಂಥದ್ದು ಬಹಳ ಜನಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಆದ್ದರಿಂದ ಇದನ್ನು ಆಲೋಚನೆ ಮಾಡಿ ಅನೇಕ ಶಿಕ್ಷಣ ತಜ್ಞರು ಮತ್ತು ಪಂಡಿತರು ಮತ್ತು ಅನೇಕ ಸಾಹಿತಿಗಳು, ರಾಜಕೀಯ ನಾಯಕರುಗಳು, ಶಿಕ್ಷಣ ಕ್ಷೇತ್ರಗಳಿಂದ ಗೆದ್ದು ಹೋದಂಥ ನಾಯಕರುಗಳು, ಎಲ್ಲ ಪಕ್ಷದವರು ಇದರಲ್ಲಿ ಸೇರಿದ್ದಾರೆ. ಇದರಲ್ಲಿ ಭೇದ ಭಾವನೆ ಇಲ್ಲ. ಅನೇಕ ವರ್ಷದಿಂದ ಒಂದು ಹೋರಾಟ ಈ ಅನ್ಯಾಯವನ್ನ ನಮ್ಮ ಮಕ್ಕಳಿಗೆ ಆಗ್ತಕ್ಕಂಥ 7-8 ಲಕ್ಷ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಈ ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ಒದಗಿ ಎಲ್ಲ ಅವರಂತಾನೆ ನಾವು ಮಕ್ಕಳು ಉದಾಹರಣೆಗೆ ಏನು ಹೇಳ್ತಾ ಇದ್ದೀರಿ ನೀವು ಅನ್ನುವಂಥದ್ದು ನಿಮ್ಮ ಕೈಲಿ ಪತ್ರನ ಕೊಡ್ತೇವೆ. ಉದಾಹರಣೆಗೆ ನಾನು ಆಗ್ಲೇ ಹೇಳಿದೆ ಏನಂತಂದ್ರೆ ನೋಡಿ, ಆಂತರಿಕ ಮತ್ತು ಬಾಹ್ಯ 2 ರೀತಿಯಲ್ಲಿ ಪರೀಕ್ಷೆ ನಡೆಸ್ತಾರೆ. ಆಂತರಿಕ ಪರೀಕ್ಷೆ 20 ಮಾರ್ಕ್ಸ್ ಇರ್ತದೆ. ಬಾಹ್ಯ ಪರೀಕ್ಷೆ ಏನೋ 13 ಮಾರ್ಕ್ಸ್ ಇರ್ತದೆ ಎಲ್ಲಿ ಕೇಂದ್ರ ಪಠ್ಯಕ್ರಮಗಳಲ್ಲಿ. ಸೊ ಏನು ಈ ಆಂತರಿಕ ಪರೀಕ್ಷೆ ಈ ಬಾಹ್ಯ ಪರೀಕ್ಷೆ ಎರಡನ್ನು ಸೇರಿ 33 ಮಾರ್ಕ್ಸ್ ತೆಗೆದ್ರೆ ICSE CBSE ಪಠ್ಯಕ್ರಮ ಬರೀತಕ್ಕಂಥ ಮಕ್ಕಳು ಪಾಸ್ ಆಗ್ತಾರೆ. ಇಲ್ಲಿ ನಮ್ಮಲ್ಲಿ ಆಂತರಿಕ ಪರೀಕ್ಷೆಯನ್ನ ಬಾಹ್ಯ ಪರೀಕ್ಷೆಗೆ ಸೇರಿಸ್ತಾ ಇರಲಿಲ್ಲ. ಆಂತರಿಕ ಪರೀಕ್ಷೆ ಬಿಟ್ಟು ನಮ್ಮ ಮಕ್ಕಳು 28 ಮಾರ್ಕ್ಸ್ ಕಡ್ಡಾಯವಾಗಿ ತೆಗಿಲೇಬೇಕು ಬಾಹ್ಯವಾಗಿ.
ಆವಾಗ 28 ಕಡ್ಡಾಯವಾಗಿ ತೆಗೆದ್ರೆ ಆ ಬಾಹ್ಯ ಆಂತರಿಕ ಪರೀಕ್ಷೆನ ಸೇರಿ ಅವನನ್ನು ಪಾಸ್ ಆಗಿ ಮಾಡ್ತಾ ಇದ್ರು. ಸೊ ಇದು ತಾರತಮ್ಯ ನೋಡಿ. ಅವರ 13 ಮಾರ್ಕ್ಸ್ ತೆಗೆದು ಬಾಹ್ಯವಾಗಿ ಪಾಸ್ ಆಗ್ತಾರೆ, ಆಂತರಿಕ ಸೇರಿಸ್ಕೊಳ್ತಾರೆ. ನಮ್ಮ ಮಕ್ಕಳು ಆಂತರಿಕ ಸೇರಿಸಲ್ಲ, ಬಾಹ್ಯನೇ 28 ಮಾರ್ಕ್ಸ್ ತೆಗಿಬೇಕು, ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಸೊ ಈ ತಾರತಮ್ಯನ ನಾವು ಸರಿದೂಗಿಸ್ಬೇಕು, ಸರಿಪಡಿಸ್ಬೇಕು, ಮಕ್ಕಳಿಗೆ ಅನ್ಯಾಯವಾಗದಂತೆ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಹೋರಾಟ ಬಹಳ ವರ್ಷಗಳಿಂದ ಇದು ನಡೀತಾ ಇತ್ತು. ಹಾಗಾಗಿ ಏನು ಮಕ್ಕಳು ಬಹಳಷ್ಟು ಮಕ್ಕಳ ಶಿಕ್ಷಣದಲ್ಲಿ ಫೇಲ್ ಅಂತ ಅನ್ಸ್ಕೊಂಡು ಶಿಕ್ಷಣನೇ ಕೊನೆಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗದೆ ಅನೇಕ ಬೇರೆ 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 ದಿಕ್ಕುಗಳನ್ನು ಬದಲಾಯಿಸಿ ನೋವಿನ ಜೀವನವನ್ನು ಜೀವಿಸುವಂಥ ಒಂದು ಪರಿಸ್ಥಿತಿ. ಹಾಗಾಗಿ ಬಹಳ ವರ್ಷಗಳ ಈ ಒಂದು ಸತತ ಈ ಒಂದು ಹೋರಾಟ, ಈ ಸತತವಾದಂಥ ಒಂದು ಸಭೆಗಳು, ಸರ್ಕಾರದ ಮೇಲೆ ಅದನ್ನು ಸರ್ಕಾರಕ್ಕೆ ಅರಿವನ್ನು ಉಂಟು ಮಾಡುವಂಥ ಒಂದು ಕಾರ್ಯದಲ್ಲಿ ಸಫಲತೆಯನ್ನು ಕೊನೆಗೂ ಸಾಧಿಸುವಂಥ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ಇದೆಲ್ಲವನ್ನು ಬಹಳ ಡೀಪಾಗಿ ಗಂಭೀರವಾಗಿ ಅಧ್ಯಯನ ಮಾಡಿ ಅದರ ಅರಿವನ್ನು ಸರ್ಕಾರಕ್ಕೆ, ಶಿಕ್ಷಣ ಮಂತ್ರಿಗಳಿಗೆ, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಇದರನ್ನು ಮೇಲಿಂದ ಮೇಲೆ ಇವುಗಳ ಆಗು ಹೋಗುಗಳ ಒಂದು ವಿಷಯನ ತಿಳಿಸಿದ ಮೇಲೆ ಸರ್ಕಾರಕ್ಕೂ ವಿದ್ಯಾಮಂತ್ರಿಗಳಿಗೂ ಇದು ಚೆನ್ನಾಗಿ ಹೌದಲ್ವಾ, ಒಂದು ವರ್ಷದಲ್ಲಿ ಇಷ್ಟು ಜನ ನಮ್ಮ ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಇದರದ್ದು ಹೊಡೆತ ಬೀಳ್ತಾ ಇದೆ, ಯಾಕೆ ಈ ತಾರತಮ್ಯ? ಪಾಠ ಒಂದು ಮಾರ್ಕ್ಸ್ನಲ್ಲಿ ಮಕ್ಕಳಲ್ಲಿ ಎಡವಟ್ ಆಗ್ತಾ ಇದೆ. ಸೊ ಹಂಗಾಗಿ ಇವೆಲ್ಲ ಸರಿಪಡಿಸಿ ಮೊನ್ನೆ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಆಂತರಿಕ ಮತ್ತು ಬಾಹ್ಯ ಎರಡನ್ನು ಸೇರಿಸಿ 33 ಅಂಕನ ಏನು ಕೇಂದ್ರ ಪಠ್ಯಕ್ರಮದ ಮಕ್ಕಳಿಗೆ ಇದೇ ನಿಯಮ ಇದೆ, ಅದೇ ನಿಯಮನ ರಾಜ್ಯ ಪಠ್ಯಕ್ರಮದ ಮಕ್ಕಳಿಗೂ ಕೂಡ ಇವತ್ತು ಸರ್ಕಾರ ಅಳವಡಿಸಿದೆ. ಇದೇ ವರ್ಷದಿಂದ ಇದು ಜಾರಿಗೆ ಬಂದಿದೆ. ಈಗ ಮಕ್ಕಳಿಗೆ ನಿಜವಾಗಿಯೂ ಕೂಡ ಒಂದು ಸಂತೋಷದ ಒಂದು ವಿಷಯ. ಒಂದು ವರ್ಷದಲ್ಲಿ ಲಕ್ಷಾಂತರ ಮಕ್ಕಳ ಒಂದು ಭವಿಷ್ಯಕ್ಕೆ ಆಶಾಕಿರಣವಾದಂಥ ಒಂದು ತೀರ್ಮಾನ, ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಹಾಗಾಗಿ ಇದು ಒಂದು ಈ ವಿಚಾರದಲ್ಲಿ ಕೆಲವರು ಏನು ಹೇಳಬೇಕು ನಾವು ಗೊತ್ತಾಗಲ್ಲ, ಪ್ರಜ್ಞಾವಂತರು ಹೇಳಬೇಕು, ಪ್ರಜ್ಞಾವಂತರು ಅಲ್ವೋ ಗೊತ್ತಿಲ್ಲ, ಅಥವಾ ಬುದ್ಧಿ ಏನಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇದು ತಪ್ಪು ಮಾಡಿರ್ತಕ್ಕಂಥದ್ದು. 33 ಮಾರ್ಕ್ಸ್ ತೆಗೆದು ಮಾಡಲಿಕ್ಕೆ, ಪಾಸ್ ಆಗಲಿಕ್ಕೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅನ್ನುವಂಥ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಹಿತೈಷಿಗಳ ಮಕ್ಕಳು ಎಲ್ಲರೂ ಹೋಗಿರೋದು ICSE CBSEನಲ್ಲಿ. ಅಲ್ಲಿ ಮಕ್ಕಳು 33 ಮಾರ್ಕ್ಸ್ ತೆಗೆದು ಪಾಸ್ ಆಗಿಬಿಡ್ಬೇಕು. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಡ ಮಕ್ಕಳು, ಕೂಲಿ ಮಕ್ಕಳು, ಬಡತನದಲ್ಲಿ ಬೆಂದು ಬೇಯ್ತಾ ಕೂಲಿನಲ್ಲಿ ಮಾಡುವಂಥವ್ರ ಮಕ್ಕಳು 35 ಮಾರ್ಕ್ಸ್ ಪ್ರತಿ ಸಬ್ಜೆಕ್ಟ್ನಲ್ಲಿ ತೆಗಿಲೇಬೇಕು. ನಿಮಗೆ ಗೊತ್ತಿದೆ, 2 ಮಾರ್ಕ್ಸ್ ಒಂದು ವೇಳೆ ಮ್ಯಾಥಮೆಟಿಕ್ಸ್ 33 ತೆಗೆದ 2 ಮಾರ್ಕ್ಸಲ್ಲಿ ಫೇಲ್ ಆದಂಥವ್ರು ಎಷ್ಟು ಜನ ಇಲ್ಲ ಹೇಳಿ? 2 ಮಾರ್ಕ್ಸ್ ಹೋಯ್ತಾ ಒಂದು ಭವಿಷ್ಯ. ಸೊ ಈ ಅನ್ಯಾಯವನ್ನು ಸರಿಪಡಿಸುವಲ್ಲಿ ಸಂಘ ಅನೇಕ ಸಾಹಿತಿಗಳ ಜೊತೆ ಸೇರಿ, ಪರಿಣಿತರೊಟ್ಟಿಗೆ ಸೇರಿ, ಪಂಡಿತರೊಟ್ಟಿಗೆ ಸೇರಿ, ಅನೇಕ ರಾಜಕೀಯ ಮುಖಂಡರುಗಳನ್ನು, ನಾಯಕರುಗಳನ್ನು ಜೊತೆಗೂಡಿಸಿಕೊಂಡು ಹೆಜ್ಜೆ ಹಾಕಿ ಹೋರಾಟ ಮಾಡಿದ್ದರ ಫಲ ಇವತ್ತು ಈ ಆದೇಶ ಬಂದಿದ್ದು ಬಹಳ ಸಂತೋಷ ಆಗ್ತಾ ಇದೆ. ಬಹಳ ವರ್ಷಗಳ ಈ ಒಂದು ಕನಸು ನನಸಾಗಿದೆ. ಹಾಗಾಗಿ ಈ ಒಂದು ಆದೇಶನ ನಿನ್ನೆ ದಿವಸ ತಾನೇ ಇಲಾಖೆಯಿಂದ ಅಧಿಕೃತವಾಗಿ ಆದೇಶ ಬಂದಿದೆ. ಈ ಆದೇಶವನ್ನು ಕ್ಯಾನ್ಸ್ ಹೃದಯಪೂರ್ವಕವಾಗಿ, ಮನಸ್ಫೂರ್ತಿಯಾಗಿ ನಾವು ಈ ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ. ಸಂಘ ಸರ್ಕಾರಕ್ಕೂ, ಶಿಕ್ಷಣ ಮಂತ್ರಿಗಳಿಗೂ, ಮುಖ್ಯಮಂತ್ರಿಗಳಿಗೂ ಇದಕ್ಕೆ ಪೂರಕವಾಗಿ ಹೋರಾಟ ಮಾಡಿದಂಥ ನಮ್ಮ ರಾಜ್ಯ ಸಂಘ ಮತ್ತು ಅನೇಕ ಶಿಕ್ಷಣ ತಜ್ಞರು,
ಎಲ್ರಿಗೂ ಕೂಡ ಕೋಲಾರ ಜಿಲ್ಲಾ ಕ್ಯಾಂಪ್ಸ್ ತುಂಬು ಹೃದಯದ ಕೃತಜ್ಞತೆಯನ್ನು ಇಡೀ ಜಿಲ್ಲೆಯ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರುಗಳನ್ನೊಳಗೊಂಡು ಕೋಲಾರ ಜಿಲ್ಲೆಯ ಪ್ರತಿ ಶಿಕ್ಷಣ ಸಂಸ್ಥೆಯ ಪರವಾಗಿ, ಅದು ಖಾಸಗಿನೋ, ಅದು ಸರ್ಕಾರಿನೋ, ಅದು ಅನುದಾನ ರಹಿತನೋ, ಎಲ್ರಿಗೂ ಪ್ರಯೋಜನವಾಗಿದೆ. ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಗಿ, ತಾರತಮ್ಯ ಇಲ್ಲದೆ ಎಲ್ಲ ಮಕ್ಕಳಿಗೂ ಕೂಡ ಇದು ಅನ್ವಯ ಆಗ್ತಾ ಇದೆ. ಬಹಳ ಸಂತೋಷದ ಸುದ್ದಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕ್ಯಾಂಪ್ಸ್ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರ ಪರವಾಗಿ, ಶಿಕ್ಷಣ ಸಂಸ್ಥೆಯ ಕ್ಯಾಂಪ್ಸ್ನ ಎಲ್ಲ ಪದಾಧಿಗಳ, ಪ್ರತಿ ತಾಲೂಕು ಜಿಲ್ಲೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ಇದು ನಮ್ಮ ಒಂದು ಸಂತೋಷದ ಒಂದು ವಿಷಯ. ಆದ್ದರಿಂದ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾವು ಸರ್ಕಾರಕ್ಕೂ ಶಿಕ್ಷಣ ಮಂತ್ರಿಗಳಿಗೂ ಈ ಹೋರಾಟದಲ್ಲಿ ಸತತವಾಗಿ ಶ್ರಮಿಸಿದಂಥ ನಮ್ಮ ರಾಜ್ಯ ಸಂಘದ ಕ್ಯಾಂಪ್ಸ್ನ ಅಧ್ಯಕ್ಷರು ಪುಟ್ಟಣ್ಣ ಮತ್ತು